ಶ್ರೀ ಗುರು ಬಸವಲಿಂಗಾಯ ಸರ್ವರಿಗೂ ಶರಣ ಶರಣ. ಯಮ, ಅದರಲ್ಲಿ ಬರ್ತಕ್ಕಂತಹ 5 ತತ್ವಗಳನ್ನ ನೋಡ್ತಾ ಇದ್ವಿ. ಮೊದಲು ಈ ಯಮ ಅನ್ನೋ ಶಬ್ದ ಇದೆಯಲ್ಲ, ಅದೇ ಬಹಳ ವಿಶೇಷ. ಯಮ ಅಂದ ಕೂಡಲೇ ಎಲ್ರಿಗೂ ನೆನಪು ಬರೋದೆ ಏನು? ಯಮರಾಜ. ಭೂಲೋಕದಲ್ಲಿ ಯಮರಾಜ. ಒಂದು ಸಿನಿಮಾ ಬಂದಿತ್ತು, ಭೂಲೋಕದಲ್ಲಿ ಯಮರಾಜ ಅಂತ ಹೇಳಿ. ಮೃತ್ಯು ದೇವತೆ. ಯಮ ಅಂದ್ರೆ ಮೃತ್ಯು ದೇವತೆ. ಹಂಗಾಗಿ ಎಲ್ರಿಗೂ ಭಯ. ಯಮ ಅಂದ ಕೂಡಲೇ, ಸಾವು ಅಂದ ಕೂಡಲೇ ಎಲ್ರಿಗೂ ಭಯ. ಅದಕ್ಕೆ ಆ ಯಮನನ್ನು ಕೂಡ ಭಯಾನಕವಾಗಿ ಚಿತ್ರಿಸಿದ್ದಾರೆ. ಕೋಣನ ಮೇಲೆ ಕೂಡಿಸಿದ್ದಾರೆ. ಆಮೇಲೆ ಕೈಯಲ್ಲಿ ದಂಡ, ಪಾಶ ಅಂದ್ರೆ ಹಗ್ಗ ಇದೆಲ್ಲ ಕೊಟ್ಟಿದ್ದಾರೆ. ಮತ್ತು ಏನು ಒಳ್ಳೆ ಶುಭ್ರ ಬಿಳಿಯ ಬಣ್ಣದಿಂದ ಚಿತ್ರಿಸಿದಾರ? ಇಲ್ಲ, ಕಪ್ಪು ಬಣ್ಣ. ಅಂದ್ರೆ ಸಾವು ಅಂದ್ರೆ ಕತ್ತಲು, ಭಯ, ಈ ರೀತಿ ಚಿತ್ರಿಸಿದ್ದಾರೆ. ಇದು ಒಂದು ಯಮ. ಇನ್ನೊಂದು ಸಾರಿ ಯಮ ಅನ್ನೋ ಶಬ್ದವನ್ನ ಕೇಳ್ತೀರಿ ನೀವು. ಯಾರಾದ್ರೂ ಅಧ್ಯಯನ ಮಾಡಿದ್ರೆ ಈ ಕಠೋಪನಿಷತ್ತಿನಲ್ಲಿ ನಚಿಕೇತ ಯಮನನ್ನ ಹುಡುಕೊಂಡು ಹೋದ ಅಂತ ಬರ್ತದೆ. ಅಲ್ಲಿ ಸಂಭಾಷಣೆ ನಡೆಯುತ್ತೆ. ನಚಿಕೇತನಿಗೂ ಯಮನಿಗೂ ಸಂಭಾಷಣೆ ನಡೆಯುತ್ತೆ. ಇಲ್ಲಿ ಬರ್ತಕ್ಕಂಥ ಯಮ ಯಾರು? ಇಲ್ಲಿ ಯಮನ ಮನೆ, ಯಮನ ಹೆಂಡತಿ ಶ್ಯಾಮಲಾದೇವಿ, ಮತ್ತು ಅಲ್ಲಿ ಏನವನು ಕೋಣದ ಮೇಲೆ ಬರಲ್ಲ. ನಚಿಕೇತ ಹೋದಾಗ ಅವನು ಯಮ ಇರಲ್ಲ, ಎಲ್ಲೋ ಹೋಗಿರ್ತಾನೆ ಅಂತೆಲ್ಲ ಕಥೆ ಬರ್ತು. ಅಲ್ಲಿ ಯಮ ಅಂದ್ರೆ ಯಾರು? ಮತ್ತು ವರ ಕೊಡ್ತಕ್ಕಂಥದ್ದು ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ಸಾವಿನ ನಂತರ ಏನು ಅಂತ ಕೇಳ್ತಾನೆ. ಇದು ಆ ಕಥೆಯ ಒಟ್ಟು ಮುಖ್ಯ ಸಾರ ಇರೋದು ಇಲ್ಲಿ ಈ ಪ್ರಶ್ನೆ. 3 ವರಗಳನ್ನು ಕೊಡ್ತಾನೆ. ಅದರಲ್ಲಿ 2 ವರಗಳು ನಚಿಕೇತ ಬಳಸ್ಕೊಂತಾನೆ. 3ನೇ ವರ ಕೇಳಪ್ಪ. 3ನೇ ವರ ನನಗೆ ಸಾವಿನ ನಂತರ ಏನು ಅಂತ ಹೇಳ್ಬೇಕು ನೀನು. ಯಾರಿಗೆ ಕೇಳೋದು? ಯಮನಿಗೆ. ನಚಿಕೇತ ಕೇಳೋದು. ಅದೊಂದು ಬಿಟ್ಟು ಇನ್ನೇನಾದ್ರೂ ಕೇಳಂತ. ನಿನಗೆ ಬೇಕಾದಷ್ಟು ಆಯುಷ್ಯ ಕೊಡ್ತೀನಿ, ದೊಡ್ಡ ರಾಜ್ಯ ಕೊಡ್ತೀನಿ, ಬೇಕಾದಷ್ಟು ಜನ ರಾಜಕುಮಾರಿಯರು ಎಲ್ಲ ಕೊಡ್ತೀನಿ. ಸಾವಿನ ನಂತರ ಏನಂತ ಕೇಳ್ಬೇಡ. ನಚಿಕೇತನ ಸಮಸ್ಯೆ ಏನು ಅಂದ್ರೆ, ಇಲ್ಲ ನನಗೆ ಅದೇ ಬೇಕು, ನೀನು ಏನು ಕೊಡದಿದ್ರು ಚಿಂತಿಲ್ಲ, ನನಗೆ ಸಾವಿನ ನಂತರ ಏನಾಗುತ್ತೆ, ಮುಂದಿನ ಜನ್ಮ ಇದೆಯೋ ಅಥವಾ ಹುಡ್ತೀವೋ ಇಲ್ಲೋ, ಏನಾಗುತ್ತೆ ಅನ್ನೋದನ್ನು ಹೇಳೋ. ಕೇಳೋದು ಯಾರಿಗೆ? ಅವನು ಯಮನಿಗೆ. ಅವನಂತಾನೆ ಸಾಧ್ಯ ಇಲ್ಲ, ಅದು ಹೇಳಲಿಕ್ಕೆ ಆಗೋದು ಇಲ್ಲ. ಹಂಗಾದ್ರೆ ಏನ್ ಮಾಡ್ಬೇಕು ಹೇಳು? ಅದಕ್ಕೊಂದು ವಿದ್ಯೆ ಕರುಣಿಸ್ತೀನಪ್ಪ ನಿನಗೆ. ಅಗ್ನಿ ವಿದ್ಯಾ ಅಂತ ಕರೆದಿದ್ದಾನು. ಆ ವಿದ್ಯೆಗೆ ಏನಂತ ಕರೆದಿದ್ದಾನೆ? ಅಗ್ನಿ ವಿದ್ಯಾ. ಅದು ಪ್ರತಿಯೊಬ್ಬರಲ್ಲೂ ಇದೆ ಆ ಅಗ್ನಿ. ಅದನ್ನ ನಾನು ನಿನಗೆ ಕೊಡ್ತೀನಿ, ಆ ವಿದ್ಯೆ ಹೇಳ್ಕೊಡ್ತೀನಿ. ಅದರಿಂದ ನೀನೇ ಕಂಡ್ಕೋಬಹುದು ಸಾವಿನ ನಂತರ ಏನು ಅನ್ನೋದನ್ನ, ನೀನೇ ಕಂಡ್ಕೋಬಹುದು. ಅದ್ಭುತವಾದ ಕಥೆ ಇದು.
ಪ್ರಾಯಶಃ ಇಂಥ ಕಥೆಯನ್ನ ಪ್ರಪಂಚದಲ್ಲಿ ಯಾರೂ ಸೃಷ್ಟಿಸಿಲ್ಲ ಅಂತ ಕಾಣುತ್ತೆ. ಅಂಥ ಅದ್ಭುತವಾದ ಕಥೆ. ಇದರ ಅರ್ಥ ಏನಪ್ಪಾ ಅಂದ್ರೆ, ಇಲ್ಲಿ ಯಮ ಅಂದ್ರೆ ಮೃತ್ಯು ದೇವತೆ ಅಲ್ಲ. ಅಲ್ಲಿ ಯಮ ಅಂದ್ರೆ ಮೃತ್ಯು ದೇವತೆ, ಇಲ್ಲಿ ಯಮ ಅಂದ್ರೆ ಗುರು. ಗುರು ಕೂಡ ಒಂದ್ ರೀತಿ ಮೃತ್ಯು ದೇವತೆ ಅನ್ನೋ ಅರ್ಥದಲ್ಲಿ ಕಥೆ ಹೇಳ್ತಾನ ಋಷಿ. ಮೃತ್ಯು ದೇವತೆ ಹೇಗೆ ಗುರು ಅಂದ್ರೆ, ಗುರು ಎಲ್ಲ ಪೂರ್ವ ಗುಣಗಳನ್ನ ಕಳೆದು ಹೊಸ ಜನ್ಮವನ್ನ ಕೊಡ್ತಾನೆ. ಹಳೆಯ ಜನ್ಮ ಸತ್ತ ಹಾಗೆ, ತಾಯಿ ತಂದೆಯಿಂದ ಬಂದಂತಹ ಜನ್ಮ ಅದು ಸತ್ತ ಹಾಗೆ, ಹೊಸ ಜನ್ಮ ಶುರುವಾಗತ್ತೆ. ಆದ್ರಿಂದ ಗುರು ಕೂಡ ಯಮ ಒಂದರ್ಥ. ಅಲ್ಲಿಗೆ ಎರಡು ಅರ್ಥ ಆಯ್ತು. ಒಂದು ಯಮ ಅಂದ್ರೆ ಮೃತ್ಯು ದೇವತೆ, ಎರಡನೇದು ಯಮ ಅಂದ್ರೆ ಗುರು. ಈ ಒಂದು ಸೂತ್ರದಲ್ಲಿ ಬರ್ತದಲ್ಲ ಯಮ, ಪತಂಜಲಿ ಯೋಗ ಸೂತ್ರದಲ್ಲಿ ಯಮ ನಿಯಮ ಆಸನ ಅಂತ ಬರ್ತದಲ್ಲ, ಈ ಯಮ ಮತ್ತೆ ಬೇರೆ ಅಥವಾ ಅದೇ ಹೊಂದಾಣಿಕೆ ಆಗತ್ತೆ. ಇಲ್ಲಿ ಯಮ ಅಂದ್ರೆ ಅರ್ಥ ಏನು? ಯಮ ಅಂದ್ರೆ ಕಟ್ಟುನಿಟ್ಟಾಗಿ ಪಾಲಿಸಬೇಕಾದ ನಿಯಮಗಳು ಮತ್ತು ನಿನ್ನ ಉದ್ಧಾರಕ್ಕಾಗಿ ಇವಿಲ್ಲದೆ ಬೇರೆ ಇಲ್ವೇ ಇಲ್ಲ ಅನ್ನೋ ಅರ್ಥ ಇಲ್ಲಿ. ಮತ್ತೆ ಎಲ್ಲರಿಗೂ ಸಮಾನನೇ. ಯಮ ಅಂದ್ರೆ ಎಲ್ಲರಿಗೂ ಒಂದೇ ಕ್ರಮ. ಇನ್ನು ಬೇರೆಯವರು ಒಂದ್ ಸ್ವಲ್ಪ ರಿಯಾಯಿತಿ ಕೊಡ್ಬೋದು. ತಾಯಿನೂ ಸಹಿತ, ತಾಯಿ ತಂದೆಗೆ ಮಕ್ಕಳು ಇರ್ತಾರೆ, ಒಂದ್ 4 ಜನ 5 ಜನ ಅಥವಾ 6 ಜನ ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ. ಎಲ್ಲರನ್ನೂ ಸಮವಾಗಿ ಕಾಣ್ತಾಳ ತಾಯಿ? ಇಲ್ಲ, ಸಾಧ್ಯವೇ ಇಲ್ಲ. ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸ್ಬೋದು, ಇನ್ನು ಬೇಕಾದ್ರೆ ಹೆಚ್ಚು ಪ್ರೀತಿಸ್ಬೋದು. ದುರ್ಬಲ ಮಕ್ಕಳನ್ನ ತಾಯಿ ಹೆಚ್ಚು ಪ್ರೀತಿಸ್ಬೋದು, ಆದ್ರೆ ಒಂದೇ ರೀತಿ ಪ್ರೀತಿ ಕೊಡಕ್ಕಾಗಲ್ಲ ಎಲ್ಲ ಮಕ್ಕಳಿಗೂ, ಸಾಧ್ಯನೇ ಇಲ್ಲ. ಆದ್ರೆ ಇಲ್ಲಿ ಯಮ ಅಂತಂದಾಗ ಎಲ್ಲರಿಗೂ ಒಂದೇ. ಯೋಗ ಮಾರ್ಗದಲ್ಲಿ ಯಾರು ನಡಿಬೇಕು ಅಂತಿರೋ ಅವರೆಲ್ಲರಿಗೂ ಇವೇ ನಿಯಮಗಳಪ್ಪ, ಇದನ್ನ ಪಾಲಿಸ್ಲೇಬೇಕು, ಈ ಕ್ರಮಗಳನ್ನ ಪಾಲಿಸ್ಬೇಕು. ಯಾವ್ಯಾವುದು? ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಈ 5 ಪಾಲಿಸದೆ ಹೋದ್ರೆ ನಿನಗೆ ಯೋಗ ಮಾರ್ಗ ಸಾಧ್ಯ ಇಲ್ಲ. ಬಹಳ ಜನ ನೀವು ಗಮನಿಸಬೇಕಾದ್ರೆ ಯೋಗ ಮಾರ್ಗದಲ್ಲಿ ಇದ್ದವರು ಕೂಡ, ಯೋಗದಲ್ಲಿ ಪರಿಣಿತರು, ಯೋಗ ಗುರುಗಳಾದವರು ಸಹಿತ ಇವತ್ತಿನ ಕಾಲದಲ್ಲಿ ದುಃಖದಲ್ಲಿದ್ದಾರೆ, ರೋಗಿಗಳಾಗಿದ್ದಾರೆ ಮತ್ತು ಕ್ರಮ ಬಿಟ್ಟು ಜೀವನ ನಡೆಸ್ತಿದ್ದಾರೆ, ಹಿಂಸೆ ಪಟ್ಕೊಂತಿದ್ದಾರೆ. ಕಾರಣ ಏನು ಅಂದ್ರೆ, ಅವರು ಬಹಳ ಬಲ್ಲಿದಿರ್ಬೋದು. ಶೀರ್ಷಾಸನ ಏನು ವಿದೌಟ್ ಎನಿ ಸಪೋರ್ಟ್ ಶೀರ್ಷಾಸನನೇ ಹಾಕ್ಬಹುದು. ಆಮೇಲೆ ಒಂದೇ ಆಸನದಲ್ಲಿ 3 ತಾಸುಗಟ್ಲೆ ಇರಬಹುದು. ಬೇಕಾದಂತ ಸಿದ್ಧಿ ಪಡ್ಕೋಬಹುದು, ದೈಹಿಕ ಸಿದ್ಧಿಗಳನ್ನು ಪಡ್ಕೋಬಹುದು. ಆದ್ರೆ ಕೆಲವ್ರಿಗೆ ದುಃಖ ಹೋಗಿಲ್ಲ, ಕೆಲವರು ಶಿಸ್ತಿನ ಜೀವನ ಬಂದಿಲ್ಲ, ಯೋಗಿ ಅಂತ ಅನಿಸುವಲ್ರು ಅವರು. ಕಾರಣ ಏನು ಅಂದ್ರೆ ಅವರು ಯಮನವನ್ನ ಪಾಲಿಸಿಲ್ಲ. ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಇದನ್ನು ಪಾಲಿಸಿಲ್ಲ. ಆದ್ರಿಂದ ಯೋಗ ಮಾರ್ಗದಲ್ಲಿ ಅವರಿಗೆ ಸುಖ ಸಂತೋಷ ಸಿಕ್ಕಿಲ್ಲ. ಏನದ ಶಬ್ದ? ಗಾಳಿನ. ಅದಕ್ಕೆ ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಮ ಅಂತ ಅಂದಾಗ ಎಲ್ಲರೂ ಪಾಲಿಸಲೇಬೇಕಾದ ನಿಯಮಗಳು.
ಕ್ರಮಗಳು. ಅಂತರಂಗ ಶುದ್ಧಿಗೆ ಇವು ಬೇಕೇ ಬೇಕು. ಇವಿಲ್ಲ ಅಂತರಂಗ ಶುದ್ಧಿ ಇಲ್ಲ. ಅಹಿಂಸಾ, ಸತ್ಯ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅಹಿಂಸಾ, ಸತ್ಯ, ಅಸ್ಥೇಯ. ಅಸ್ಥೇಯ ಅಂದ್ರೆ, ಸ್ಥೇಯ ಅಂದ್ರೆ ಕಳ್ಳತನ ಮಾಡೋದು, ತಗೊಳ್ಳೋದು, ಸಿಕ್ಕಿದ್ದೆಲ್ಲ ಅಥವಾ ಕಳ್ಳತನ ಮಾಡೋದೆ. ಯಾಕಂದ್ರೆ ಸಿಕ್ಕಿದ್ನೆಲ್ಲ ಬಾಚ್ಕೊಳ್ಳೋದು ಮುಂದಿನದ್ರಲ್ಲಿ ಬರ್ತದೆ. ಅಪರಿಗ್ರಹ, ಪರಿಗ್ರಹ ಮಾಡೋದು ಸಿಕ್ಕಿದ್ನೆಲ್ಲ ತಗೊಳ್ಳೋದು. ಅದು ಲಂಚ ಇರಲಿ, ವಂಚನೆ ಇರಲಿ, ಏನಾರ ಇರಲಿ. ಆದ್ರೆ ಅಸ್ಥೇಯ ಅಂದ್ರೆ ಕಳ್ಳತನ ಮಾಡಿದೆ, ಕಣ್ಣು ತಪ್ಪಿಸಿ ತಗೊಳ್ಳೋದು ಅಥವಾ ಇನ್ನೊಬ್ಬರದ್ದು ಬಯಸೋದು, ಅದು ಸ್ಥೇಯ. ಅಸ್ಥೇಯ ಅಂದ್ರೆ ಬಯಸದೆ ಇರ್ತಕ್ಕಂಥ. ಅಹಿಂಸಾ, ಸತ್ಯ, ಅಸ್ಥೇಯ. ಗೊತ್ತಾಯ್ತಲ್ವಾ? ಸತ್ಯ ಅಂದ್ರೆ ಏನು? ಅಹಿಂಸಾ ಅಂದ್ರೆ ನೆನ್ನೆ ಹೇಳಿದ್ದೆ, ನೆನ್ನೆ ಅಹಿಂಸೆ ಬಗ್ಗೆ ಹೇಳಿದ್ದೆ. 3 ರೀತಿಯಿಂದನೂ ಅಹಿಂಸೆಯನ್ನ ಪಾಲಿಸುವ: ಕಾಯ, ವಾಚ, ಮನಸ್ಸ. ಅಂದ್ರೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋದು, ಮನಸ್ಸಿನಿಂದ ಮಾಡುವ ಅಹಿಂಸೆ. ಸಮಾಧಾನವಾಗಿರೋದು. ಶಕ್ತಿ ಇದೆ, ದಂಡಿಸುವ ಶಕ್ತಿ ಇದೆ, ಆದರೂ ದಂಡಿಸೋದಿಲ್ಲ, ಅದು ಕಾಯದಿಂದ ಅಹಿಂಸೆ. ಇನ್ನು ವಚನ, ವಾಚ, ಮಾತಿನಿಂದ ಅಹಿಂಸೆ ಅಂದ್ರೆ ಅವಾಚ್ಯ ಶಬ್ದಗಳನ್ನು ಆಡದೇ ಇರತಕ್ಕಂಥದ್ದು, ಕೆಟ್ಟ ಶಬ್ದಗಳು, ಕುಶಬ್ದಗಳು, ನಿಂದೆಯ ಮಾತುಗಳು, ಕುತ್ಸಿತದ ಮಾತುಗಳು, ಇದೇನೂ ಮಾತಾಡದೇ ಇದ್ರೆ ಅದು ಮಾತಿನಿಂದ ಮಾಡುವ ಅಹಿಂಸೆ. ಇಷ್ಟು ತಿಳ್ಕೊಳ್ಳೋಣ ಅಹಿಂಸೆ ಬಗ್ಗೆ. ನಾಳೆ ಸತ್ಯ ಅಂದ್ರೆ, ಇವತ್ತು ಯಮದ ಬಗ್ಗೆ ತಿಳಿಸ್ಕೊಟ್ಟೆ, ನಿನ್ನೆ ಯಮದ ಬಗ್ಗೆ ಹೇಳಿರ್ಲಿಲ್ಲ. ಯಮ ಅನ್ನುವ ಶಬ್ದ ಎಲ್ಲೆಲ್ಲಿ ಬಳಕೆ ಆಗಿದೆ, ಯಾವ ಅರ್ಥದಲ್ಲಿ ಬಳಕೆ ಆಗಿದೆ. ಯಮ ಅಂದ್ರೆ ಮೃತ್ಯು ದೇವತೆ, ಯಮ ಅಂದ್ರೆ ಗುರು, ಯಮ ಅಂದ್ರೆ ಅಂತರಂಗ ಶುದ್ಧಿಗೆ ಪಾಲಿಸಲೇಬೇಕಾದ ಕ್ರಮಗಳು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.